ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಜೂನ್ 8ರ ಸಂಪೂರ್ಣ ಭವಿಷ್ಯ. ಜೂನ್ 8ರ ಸೋಮವಾರ ಈ ದಿನ ನಿಮ್ಮ ಜೀವನದಲ್ಲಿ ಅತ್ಯಂತ ಸಂತೋಷದಾಯಕ ಮತ್ತು ನೆಮ್ಮದಿಯ ಕ್ಷಣಗಳನ್ನು ಹೊತ್ತು ತರುತ್ತೆ. ಇಷ್ಟು ದಿನಗಳಿಂದ ನಿಮ್ಮ ಮನಸ್ಸನ್ನು ಬೇಸರಗೊಳಿಸುತ್ತಿದ್ದ ಕೌಟುಂಬಿಕ ಕಲಹಗಳು, ಆಸ್ತಿ ವಿವಾದಗಳು ಹಾಗೂ ಹತ್ತಿರದವರೊಂದಿಗಿನ ಮನಸ್ತಾಪಗಳು ಇಂದಿನಿಂದ ಸಂಪೂರ್ಣವಾಗಿ ಬಗೆಹರಿದು ಶಾಂತಿ ಅನ್ನೋದು ನೆಲೆಸುತ್ತೆ. ಇಂದು ಬೆಳಗ್ಗೆಯಿಂದಲೇ ನಿಮ್ಮ ಮನೆಯಲ್ಲಿ ಒಂದು ಹೊಸ ಹಬ್ಬದ ವಾತಾವರಣ ಅನ್ನೋದು ಕಾಣಿಸುತ್ತೆ. ಮನಸ್ಸಲ್ಲಿದ್ದ ದೊಡ್ಡದೊಂದು ಆತಂಕ ಅನ್ನೋದು ನಿವಾರಣೆಯಾಗುತ್ತೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಭೂಮಿ ಅಥವಾ ವಾಹನ ಖರೀದಿ ಮಾಡುವ ನಿಮ್ಮ ಕನಸು ಅನ್ನೋದು ಕನಸಾಗುತ್ತಾ ಬಲವಾದ ಹೆಜ್ಜೆ ಇಡುತ್ತೆ. ಆರ್ಥಿಕವಾಗಿ ಇಂದು ನಿಮಗೆ ಅತ್ಯಂತ ಸುವರ್ಣ ಅವಕಾಶಗಳು ಎದುರಾಗಲಿದ್ದು, ಹಳೆಯ ಸಾಲಗಳು ತೀರುವ ಮೂಲಕ ದೊಡ್ಡ ಆರ್ಥಿಕ ಹೊರೆಯಿಂದ ಮುಕ್ತಿಯನ್ನು ಸಿಗಲಿದೆ. ವಿಶೇಷವಾಗಿ ನಿಮ್ಮ ಸಂಗಾತಿಯ ಅಥವಾ ಪ್ರೀತಿ ಪಾತ್ರರ ಕಡೆಯಿಂದ ನಿಮಗೆ ಅನಿರೀಕ್ಷಿತವಾಗಿ ಒಂದು ಅಮೂಲ್ಯವಾದ ಉಡುಗೊರೆ ಅಥವಾ ಶುಭ ವಾರ್ತೆ ಲಭಿಸಲಿದ್ದು, ಇದು ನಿಮ್ಮ ಇಡೀ ಜೀವನದ ಉತ್ಸಾಹವನ್ನು ಹೆಚ್ಚಿಸುತ್ತೆ. ವೃಷಭ ರಾಶಿಯವರು ಸ್ವಭಾವತಃ ತಾಳ್ಮೆ ಮತ್ತು ಕಲಾತ್ಮಕ ಮನೋಭಾವದ ಉಳ್ಳವರಾಗಿದ್ದು, ಯಾವುದೇ ಕೆಲಸವನ್ನು ನಿಖರವಾಗಿ ಮಾಡೋದಕ್ಕೆ ಇಂದು ಮುಂದೆ ನೋಡೋದಿಲ್ಲ ಮತ್ತು ಸಮಾಜದ ಉನ್ನತ ಗೌರವ ಹಾಗೂ ಮನ್ನಣೆ ದೊರೆಯುತ್ತೆ. ಉದ್ಯೋಗ ರಂಗದಲ್ಲಿರುವವರಿಗೆ, ವಿಶೇಷವಾಗಿ ಬ್ಯಾಂಕಿಂಗ್, ಫೈನಾನ್ಸ್, ಚಿನ್ನದ ವ್ಯಾಪಾರ, ಕಲೆ, ಸಿನಿಮಾ, ಫ್ಯಾಷನ್ ಡಿಸೈನಿಂಗ್ ಮತ್ತು ಹೋಟೆಲ್ ಉದ್ಯಮದಲ್ಲಿ ಇರುವವರಿಗೆ ಇಂದು ಅನಿರೀಕ್ಷಿತ ಧನಲಾಭ ಹಾಗೂ ಪ್ರಮೋಷನ್ ಸಿಗುವ ಬಲವಾದ ಯೋಗ ಇದೆ. ಇನ್ನು ಸಮ್ಟೈಮ್ಸ್ ಕೊಲೀಗ್ ಆಗಿರ್ಬೋದು, ಆಫೀಸಲ್ಲಿ ಕೊಲೀಗ್, ಮನೆಯಲ್ಲಿ ನಮ್ಮ ಬಂಧುಗಳೇ ಆಗಿರ್ಬೋದು, ಅವರಿಂದ ಸ್ವಲ್ಪ ಕಿರಿಕಿರಿ ಆಗುವ ಸಾಧ್ಯತೆ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನು ಕಳೆದುಕೊಳ್ಬೇಡಿ. ಇನ್ನು ಪ್ರಮೋಷನ್ ಸಿಗುವ ಬಲವಾದ ಯೋಗ ಕೂಡ ಇದೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕಕ್ಕಾಗಿ ದಿನದ ವಹಿವಾಟು ದುಪ್ಪಟ್ಟಾಗುತ್ತೆ. ಆದರೆ ಜಂಟಿ ವೇತನದ ಪಾರ್ಟ್ನರ್ಶಿಪ್ ಅದರಲ್ಲಿ ಮಾತ್ರ ನೀವು ಇಂದು ಕಷ್ಟದ ದಿನ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೈ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ಜಾಗರೂಕರಾಗಿರೋದು ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಇಂದು ಕಷ್ಟದ ವಿಷಯಗಳು ಸುಲಭವಾಗಿ ಅರ್ಥವಾಗಿ ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನದ ಸ್ಥಿತಿಯನ್ನು ನೀವು ನೋಡ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಕಣ್ಣಿನ ಉರಿ, ಕಣ್ಣಿನ ನೋವು ಅಥವಾ ಅಲರ್ಜಿಕತೆ ಸಮಸ್ಯೆ ಕಾಣಿಸಿಕೊಳ್ಬೋದು. ಅದರಿಂದ ಹೊರಗಿನ ಆಹಾರವನ್ನು ಬಿಟ್ಬಿಡಿ, ಮನೆಯೊಳಗಿನ ಆಹಾರವನ್ನು ತಿನ್ನಿ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ನಿಮ್ಮ ರಾಶಿಗೆ ಸೌಂದರ್ಯ ಮತ್ತು ಸುಖದ ಕಾರಕನಾದ ಶ್ರೇಷ್ಠ ಗ್ರಹ ಯಾವುದಂದರೆ ಶುಕ್ರ. ಅದರ ಅಧಿಪತಿಯಾಗಿದ್ದು ಕೃತಿಕ 2, 3, 4ನೇ ಪಾದ, ರೋಹಿಣಿ ಮತ್ತು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಆಕರ್ಷಣ ಶಕ್ತಿ ಅನ್ನೋದು ಹೆಚ್ಚಾಗಿರುತ್ತೆ. ಇಂದು ನಿಮಗೆ ಬಿಳಿ, ತಿಳಿ, ನೀಲಿ ಮತ್ತು ಹಸಿರು ಬಣ್ಣಗಳು ಅತ್ಯಂತ ಅದೃಷ್ಟವನ್ನು ತಂದುಕೊಡುತ್ತೆ. 2, 6 ಮತ್ತು 24 ಸಂಖ್ಯೆಗಳು ಶುಭ ಸೂಚಕವಾಗಿರುತ್ತೆ. ಇಂದು ಉತ್ತರ ಅಥವಾ ವಾಯುವ್ಯ ದಿಸೆಯ ಪ್ರಯಾಣಗಳೇನಿದೆ ನಿಮಗೆ ಸಕಲ ಕಾರ್ಯಸಿದ್ಧಿಯನ್ನು ತಂದುಕೊಡುತ್ತೆ. ನಿಮ್ಮ ಮೇಲಿರುವ ನೆಗೆಟಿವ್ ಎನರ್ಜಿ, ದೃಷ್ಟಿದೋಷವನ್ನು ಕಡಿಮೆ ಮಾಡೋದಕ್ಕೆ ಸಾಯಂಕಾಲ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದಕ್ಕೆ ಕುಂಕುಮವನ್ನು ಹಚ್ಚಿ ನಿಮ್ಮ ತಲೆ ಸುತ್ತಲೂ 3 ಬಾರಿ ನಿವಾಳಿಸಿಬಿಡಿ. ದೃಷ್ಟಿ ತೆಗೆದು ಮನೆಯ ಮುಂಭಾಗದ ರಸ್ತೆಯ ದಾಟಿ ಯಾರೂ ತುಳಿಯದ ಜಾಗದಲ್ಲಿ ಹಾಕಿಬಿಡಿ. ಇದರಿಂದ ಮನೆಯ ಮೇಲಿರುವ ಕೆಟ್ಟ ದೃಷ್ಟಿ ಮತ್ತು ಆರ್ಥಿಕ ದಾರಿದ್ರ್ಯ ಏನಾದರೂ ದೂರ ಆಗುತ್ತೆ. ಇಂದು ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ ಅಥವಾ ಬಿಡಿ ಹೂಗಳನ್ನು ಅರ್ಪಿಸಿ ಓಂ ನಮಃ ಶಿವಾಯ ಅಂತ ಈ ಮಂತ್ರವನ್ನು 11 ಬಾರಿ ಪಠಿಸಿ ತುಪ್ಪದ ದೀಪ ಹಚ್ಚಿ, ಹಾಗೆಯೇ ಸಾಯಂಕಾಲದ ವೇಳೆ ಮನೆಯ ಹೊಸ್ತಿಲಿಗೆ ಉಪ್ಪು ಮತ್ತು ಪಚ್ಚಕರ್ಪೂರ ಬೆರೆಸಿದ ನೀರನ್ನು ಚಿಮುಕಿಸೋದ್ರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.
ಕಾಲಜ್ಞಾನದ ತಾಳಪತ್ರಗಳಲ್ಲಿ ಕಣ್ಣಿಗೆ ಕಾಣದ ಕೆಲವು ಅತಿಮಾನುಷ ವಿಚಿತ್ರಗಳ ಉಲ್ಲೇಖ ಕೂಡ ಇದೆ. ಬೆನ್ನಿನ ಮೇಲೆ 2 ರೆಕ್ಕೆಗಳನ್ನು ಹೊಂದಿರುವ ವಿಚಿತ್ರ ಮನುಷ್ಯರು ಅಥವಾ ಏಲಿಯನ್ಸ್ ಮಾದರಿಯ ಜೀವಿಗಳು ಭೂಮಿಗೆ ಬರುತ್ತೆ. ನೆಲ್ಲೂರು ಜಿಲ್ಲೆಯಲ್ಲಿ ಗಿಳಿಯೊಂದು ಮನುಷ್ಯರಂತೆ ಕಾಲಜ್ಞಾನವನ್ನು ಬೋಧಿಸುತ್ತೆ. 7 ವರ್ಷದ ಅಸುಗುಸು ಭವಿಷ್ಯದ ನುಡಿಗಳನ್ನು ಹೇಳುತ್ತೆ. ಮಸೀದಿಯಲ್ಲಿ ಕಪ್ಪು ಹಂದಿ ಜನಿಸಿ ಮುಸ್ಲಿಂ ಬಾಂಧವರ ನಡುವೆ ಕಲಹ ಏರ್ಪಟ್ಟು ಆ ಜೀವಿ ಕೃಷ್ಣಾ ನದಿಯ ಬಳಿ ಮಾಯವಾಗುತ್ತೆ. ಇನ್ನು ಪಲ್ನಾಡಿಯಲ್ಲಿ ಕಾಕರಕಾಯಿ ಗಿಡಕ್ಕೆ ಮಾಗಿದ ಹುಣಸೆ ಹಣ್ಣುಗಳು ಬಿಡುತ್ತೆ. ಬೇವು ಹಾಗೂ ಹುಣಸೆ ಮರಗಳಲ್ಲಿ ಮಾವಿನಕಾಯಿ ಮತ್ತು ಮಲ್ಲಿಗೆ ಹೂಗಳು ಅರಳುವ ಪ್ರಕೃತಿ ವಿರೋಧಿ ಚಮತ್ಕಾರಗಳು ನಡೆಯುತ್ತೆ. ಇನ್ನು ಆಂಧ್ರದ ಇನುಪ ಸ್ತಂಭಕ್ಕೆ ಅಂದರೆ ಕಬ್ಬಿಣದ ಸ್ತಂಭಕ್ಕೆ ಎಲೆಗಳು ಮತ್ತು ಹೂಗಳು ಮೂಡುತ್ತೆ. ಈ ಎಲ್ಲ ವಿಚಿತ್ರವಾದ ಕಲಿಯುಗದ ಅಂತ್ಯ ಹಾಗೂ ಮಹಾಪುರುಷನ ಆಗಮನದ ಮುನ್ಸೂಚನೆ ಆಗ್ತಾ ಇವೆ. ಈ ಕಾಲಜ್ಞಾನದ ಪ್ರಭಾವದಿಂದ ಮಾನವ ಸಂಬಂಧಗಳು ಸಂಪೂರ್ಣವಾಗಿ ಧೂಳಿಪಟಾಗುತ್ತೆ. ಕಾಮದ ಅತಿಯಾದ ವ್ಯಾಮೋಹದಿಂದಾಗಿ ಅಕ್ರಮ ಸಂಬಂಧಗಳು ಹೆಚ್ಚಾಗಿ ಹೆಂಡತಿ ಗಂಡನನ್ನು, ಗಂಡ ಹೆಂಡತಿಯನ್ನು ಕೊಲ್ಲುವ ಕ್ರೂರ ಕೃತ್ಯಗಳು ನಡೆಯುತ್ತೆ. ಹೆಣ್ಣು ಮಕ್ಕಳು ಮತ್ತು ಯುವತಿಯರು ಹಣ ಹಾಗೂ ಉದ್ಯೋಗಗಳ ಆಸೆಗೆ ಬಿದ್ದು ತಪ್ಪು ದಾರಿಗಳನ್ನು ಹಿಡಿದು ವಿದೇಶಗಳಿಗೆ ಹೋಗಿ ಅಂಧಕಾರಕ್ಕೆ ಬೀಳ್ತಾರೆ. ಇನ್ನೂ ತುಂಬ ಇದೆ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ನು. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ.